ನಮಸ್ಕಾರ ವೀಕ್ಷಕರೇ, 5 ಮುಖ್ಯವಾಗಿರೋ ಮಾಹಿತಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಬಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತ ಮಾಡೋದನ್ನ ಮರಿಬೇಡಿ. ಈ ಚಾನಲಲ್ಲಿ ಒಳ್ಳೆ ಕಂಟೆಂಟ್ ಕೊಡಲು ಪ್ರಯತ್ನ ಮಾಡ್ತೇನೆ. ಭಾಳಷ್ಟು ಕಂಟೆಂಟ್ ಇರುವಂಥದ್ದು, ಬಟ್ ಸ್ಲೋ ಆಗಿ ನಮಗೆ ಪಾಯಿಂಟ್ಸ್ ಮುಖಾಂತರ ಹೇಳಲು ಪ್ರಯತ್ನ ಮಾಡ್ತೇನೆ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲನೇ ಪಾಯಿಂಟ್ ಏನಂದರೆ GMP ಅಥವಾ GMPH. ಎಚ್ ಅಂದರೆ ಇದು ಒಂದು HK ರೀಸನ್ನಲ್ಲಿರುವಂಥ ಕಾಲೇಜ್ಗಳಿಗೆ ಸೀಟ್ಗಳನ್ನು GMPHನಲ್ಲಿ ಹಾಕ್ತಾರೆ. ಹೈದರಾಬಾದ್ ಕರ್ನಾಟಕ ರೀಸನ್. GMP ಅಥವಾ GMPH ಅಂದರೆ ಪ್ರೈವೇಟ್ ಕೋಟಾ 12 ಲ್ಯಾಕ್ ಇರುವಂಥದ್ದು. ಯೂನಿವರ್ಸಿಟಿ ಆಗಿದ್ದರೆ 16 ರಿಂದ 22 ಲಕ್ಷ ಫೀ ಇರುತ್ತೆ. ಅಂದರೆ 12 ಲಕ್ಷ ಪ್ರತಿ ವರ್ಷಕ್ಕೆ ಫೀ ಇರುತ್ತೆ. ಪಿ ಅಂತ ವರ್ಡ್ ಆದಾಗ, ಪ್ರೈವೇಟ್ ಕೋಟಾ ಅಂತ ವರ್ಡ್ ಆದಾಗ. GMP ಅಥವಾ GMPH ಅಂತ ವರ್ಡ್ ಬಂದಾಗ ಯಾರು ಕ್ಲಾಸ್ C ಮತ್ತು D ಅಂದರೆ ಗಡಿನಾಡು ಮತ್ತು ಹೊರನಾಡು ವಿದ್ಯಾರ್ಥಿಗಳಿಗಿದ್ದರೆ ಅವರಿಗೆ ಅದು ಲಭ್ಯವಿರೋದಿಲ್ಲ. ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ಕ್ಲಾಸ್ C ಮತ್ತು D ವಿದ್ಯಾರ್ಥಿಗಳಿಗೆ 12 ಲ್ಯಾಕ್ ಆಗಲಿ ಅಥವಾ ಪ್ರೈವೇಟ್ ಕೋಟಾ ಸೀಟ್ಗಳು ಯೂಸಲಿ ಅವರಿಗೆ ಕೊಡೋದಿಲ್ಲ. ಅವರಿಗೆ ಅದು ವಿಸಿಬಲ್ ಆಗೋದಿಲ್ಲ, ಅದು ಅಲೋಟ್ ಆಗೋದಿಲ್ಲ. ಓಕೆ, ಯಾರು ಹೊರನಾಡು ಮತ್ತು ಗಡಿನಾಡು ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಳಿ, ನೀವು ಗೌರ್ಮೆಂಟ್ ಕೋಟಾ ಸಿಗಲಿಲ್ಲ ಅಂದರೆ 12 ಲ್ಯಾಕ್ ಟ್ರೈ ಮಾಡ್ತೀರ ಅಂದರೆ ಬರೋದಿಲ್ಲ, ನಿಮಗೆ ಅದನ್ನು ಯೂಸಲಿ ಕೊಡೋದಿಲ್ಲ. ಓಕೆ, ಮೂರನೇದು ಮ್ಯಾನೇಜ್ಮೆಂಟ್ ಕೋಟಾಗೆ ಸಂಬಂಧಪಟ್ಟಾಗ ಭಾಳ ಜನ ಕಾಲೇಜ್ ವಿಸಿಟ್ ಮಾಡ್ತಾ ಇದ್ದೀರಾ. ಸೊ ಕಾಲೇಜ್ ವಿಸಿಟ್ ಮಾಡಿ ಅಲ್ಲಿ ಮಾತಾಡ್ತಾ ಇದ್ದೀರಾ, ಅದೇನಾಗೋದಿಲ್ಲ. ಮ್ಯಾನೇಜ್ಮೆಂಟ್ ಆಗಿರ್ಬೋದು, NR ಆಗಿರ್ಬೋದು, ಗೌರ್ಮೆಂಟ್ ಕೋಟಾ, ಪ್ರೈವೇಟ್ ಕೋಟಾ ಎಲ್ಲ KE ಮುಖಾಂತರ ಅಲೌಟ್ ಆಗುತ್ತೆ, ಅಥವಾ ಡೀಮ್ಡ್ ಆಗಲಿ ಅಥವಾ ಆಲ್ ಇಂಡಿಯಾ ಕೋಟಾ ಮುಖಾಂತರ MCC ಮುಖಾಂತರ ಅಲೌಟ್ ಆಗುತ್ತೆ. ಯಾವುದೇ ರೀತಿ ಅದು ಸ್ಪೆಷಲಿ ನನ್ನ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಬಂದಾಗ ನೋಡಿ, ನೀವು ಕಾಲೇಜಿಗೆ ಹೋಗಿ ಮಾತಾಡಿ ಡಿಸ್ಕಸ್ ಮಾಡಿ, ಅವರೇ ನೀವು ಕಾಲೇಜನ್ನು ಅಲೌಟ್ ಮಾಡೋದಿಲ್ಲ. ನೆನ್ಪಿಟ್ಟುಗಳು, ಇದು ಪ್ಯೂರ್ಲಿ ಏನಪ್ಪ ಅಂದರೆ KE ಮುಖಾಂತರ ಅಲೌಟ್ ಆಗುತ್ತೆ, ಅಥವಾ ಅಲ್ಲಿ ಡೀಮ್ಡ್ ಅಂತ ಬಂದಾಗ MCC ಮುಖಾಂತರ ಅಲೌಟ್ ಆಗುತ್ತೆ. ಯಾಕಂದರೆ ಈಗಲೂ ಜನ ಏನಪ್ಪ ಅಂದರೆ ಸಿಂಪ್ಲಿ ಕಾಲೇಜಿಗೆ ವಿಸಿಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದ್ರೆ ಅವ್ರಿಗೇನು ಗೊತ್ತಾಗೋದಿಲ್ಲ. ದಯವಿಟ್ಟು ಅದನ್ನು ಮಾಡಬೇಡಿ. 4ನೇ ಪಾಯಿಂಟ್ ಏನಪ್ಪ ಅಂದರೆ, ಒಂದು ವೇಳೆ NRIನಲ್ಲಿರುವಂತಂದರೆ 15% ಸೀಟ್ಗಳು ಕೊನೆವರೆಗೂ ಒಂದು ವೇಳೆ NRI ಸೀಟ್ ಹೋಗಿಲ್ಲ ಅಂದರೆ ಏನು ಮಾಡ್ತಾರೆ? ಭಾಳ ಜನ ಕನ್ಫ್ಯೂಷನ್ ಇಲ್ಲದೆ NR ಸೀಟ್ಗಳು ಒಂದು ವೇಳೆ ಯಾರೂ ತೆಗೆದುಕೊಂಡಿಲ್ಲಪ್ಪ ಅಂದರೆ ಅದನ್ನು ಜನರಲ್ ಮೆರಿಟಿಗೆ ಕನ್ವರ್ಟ್ ಮಾಡ್ತಾರೆ? ಮಾಡೋದಿಲ್ಲ. NRI ಸೀಟ್ಗಳು ಅಲ್ಲಿ ಉಳಿದ್ರೆ ಅದನ್ನು ಮ್ಯಾನೇಜ್ಮೆಂಟ್ ಕೋಟಾಗೆ ಕನ್ವರ್ಟ್ ಮಾಡ್ತಾರೆ. NRI ಫೀಸ್ ಮತ್ತು ಮ್ಯಾನೇಜ್ಮೆಂಟ್ಗೂ ಫೀಸ್ ಸೇಮ್ ಇರುವಂಥದ್ದು. ಓಕೆ, ಕನ್ಫ್ಯೂಸ್ ಆಗಬೇಡಿ. ಭಾಳ ಜನ ಏನಪ್ಪ ಅಂದರೆ ಬ್ರೋಕರ್ ಹೇಳ್ತಿರ್ತಾರೆ NRI ಸೀಟ್ಗಳು ಗೌರ್ಮೆಂಟ್ ಸೀಟಿಗೆ ಕನ್ವರ್ಟ್ ಆದಾಗ ಅದನ್ನು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ಲ. NRI ಕೋಟಾ ಮ್ಯಾನೇಜ್ಮೆಂಟ್ ಕೋಟಾಕ್ಕೆ ಕನ್ವರ್ಟ್ ಆಗುತ್ತೆ. NRI ಫೀ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ ಫೀ ಸೇಮ್ ಆಗಿರುವಂಥದ್ದು. ಓಕೆ, ಆಮೇಲೆ ಲಾಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಭಾಳ ಮುಖ್ಯವಾಗಿರುವಂಥದ್ದು ಅದೇನು ಅಂತಂದರೆ, ಈ ವರ್ಷದಿಂದ ಮೊದಲನೇ ಒಂದು ಪ್ರಕ್ರಿಯೆಯಲ್ಲಿ ಅಂದರೆ ಮೊದಲನೇ ಕೌನ್ಸಿಲಿಂಗ್ ಮೊದಲನೇ ರೌಂಡಲ್ಲಿ ವಿದ್ಯಾರ್ಥಿಗೆ ಸೀಟ್ ಅಲಾಟ್ ಆಗಿದ್ದರೆ ಅದನ್ನು ಅವರು ಚಾಯ್ಸ್ ಅಂತ ಮಾಡಿ ಅಡ್ಮಿಷನ್ ಮಾಡ್ಕೊಳ್ತೀನಿ ಅಂತ ಅಂದಾಗ ಒಂದು ವೇಳೆ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಅವರು ಏನಪ್ಪ ಅಂದರೆ ಯೂಸಲಿ 1 ಅಂತ ಮಾಡಿದ್ರೆ ಎಕ್ಸಿಟ್ ಆಗ್ತಾರೆ ಅವ್ರು. ಮತ್ತೆ ನೆಕ್ಸ್ಟ್ ರೌಂಡಿಗೆ ಯೂಸಲಿ ಅಲೋ ಇರೋದಿಲ್ಲ. ಬಟ್ ಈ ವರ್ಷದಿಂದ ಪೆನಲ್ಟಿ ಅವರು ಪೇ ಮಾಡಿ ಮತ್ತೆ ನೆಕ್ಸ್ಟ್ ರೌಂಡಿಗೆ ಅಟೆಂಡ್ ಆಗ್ಬೋದು. ಇದಲ್ಲದೆ ಚಾಯ್ಸ್ 4 ಅಂತ ಮಾಡಿ, ಅಂದರೆ ನಮಗೆ ಬೇಡ ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ಹೊರಗೆ ಹೋಗ್ತಿಂತ ಬೈ ಮಿಸ್ಟೇಕ್ಲಿ ಚಾಯ್ಸ್ 4 ಅಂತ ಮಾಡಿ ಹೊರಗೆ ಹೋಗಿದ್ರು ಸಹ ಪೆನಲ್ಟಿ ನೀವು ಪೇ ಮಾಡಿ ಮತ್ತು ಸೆಕೆಂಡ್ ರೌಂಡಿಗೆ ಅಲ್ಲಿ ಎಂಟ್ರಿ ಹೊಡಿಬೋದು. ಮತ್ತು ಇನ್ನೊಂದು ಬೋನಸ್ ಪಾಯಿಂಟ್ ಹೇಳ್ತೀನಿ ಕೇಳಿ, ಕನ್ಫ್ಯೂಷನ್ ಬೇಡ. ನಿಮಗೆ ಯೂಸಲಿ ಕರ್ನಾಟಕ CT ಮತ್ತು ನೀಟ್ ಕಂಪ್ಲೀಟ್ಲಿ ಎಟ್ ಎ ಟೈಮ್ ನಡೀತೆ. ಅಂದರೆ ಕರ್ನಾಟಕ ಸಿಟಿಲಿ ಬರೋದು ಇಂಜಿನಿಯರಿಂಗ್ ಆಗಿರ್ಬೋದು, ವೆಟರ್ನರಿ ಆಗಲಿ, BNS ಆಗಲಿ, ಫಾರ್ಮಸೆನ್ಸ್ ಆಗಲಿ, ಫಾರ್ಮಸಿ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ಮತ್ತು ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಮತ್ತು ಐಶ್ನಲ್ಲಿ ಬರುವಂಥ ಕೋರ್ಸಸ್ ಆಗಿರ್ಬೋದು. ಈ ಎಲ್ಲ ಕೋರ್ಸಸ್ಗಳಿಗೆ ಎಟ್ ಎ ಟೈಮ್ ಏನಪ್ಪ ಅಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತೆ. ಅಲ್ಲಾಡ್ ಹೆಲ್ತ್ ಸೈನ್ಸ್ ಮತ್ತು BPT ಬಿಟ್ಟು. ಓಕೆ, ನೀಟ್ ಮತ್ತು KCT ಎಲ್ಲ ಕೋರ್ಸ್ಗಳು ಅಟ್ ದ ಸೇಮ್ ಟೈಮ್ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯುವಂಥದ್ದು. ನೀವು ಎಷ್ಟು ಬೇಕಾದ್ರೆ ಆಪ್ಷನ್ ಎಂಟ್ರಿ ಆಗ್ಬೋದು. ಯಾವುದೇ ರೀತಿಯಲ್ಲಿ ಏನಪ್ಪ ಅಂದರೆ ಕಂಡೀಷನ್ಸ್ ಇಲ್ಲ. 5 ಕಾಲೇಜ್ ಆಗಬೇಕು 10 ಹಾಗೇನು ಇರೋದಿಲ್ಲ. ನೀವು ಕಂಪ್ಲೀಟ್ ಎಷ್ಟು ಅವೈಲೇಬಲ್ ಅದು ಎಲ್ಲ ಆಪ್ಷನ್ ಎಂಟ್ರಿನೂ ಮಾಡ್ಬೋದು ಮೊದಲನೇ ರೌಂಡಲ್ಲಿ. ಮತ್ತು 2ನೇ ರೌಂಡಿಗೆ ಹೋದಾಗ ನಿಮಗೆ ಅಲೋ ಮಾಡೋದಿಲ್ಲ. ಓಕೆ, ಇದು ಬೋನಸ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಅಂದರೆ ಪ್ರಿಪೇರ್ ಆಗಿರಿ. ನೀವು ಎಷ್ಟು ಬೇಕಾದರೂ ಆಪ್ಷನ್ಸ್ ಆಗ್ಬೋದು. ಎಲ್ಲ MBBS ಕಾಲೇಜ್ ಆಗ್ಬೋದು, ಎಲ್ಲ ಗೌರ್ಮೆಂಟ್ ಕೋಟಾ ಆಗ್ಬೋದು, ಪ್ರೈವೇಟ್ ಕೋಟಾ ಆಗ್ಬೋದು, ಎಲ್ಲನೂ ಆಗ್ಬೋದು. ಯಾವುದು ಮಿಸ್ ಮಾಡಿದ್ರೆ ಎಷ್ಟು ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಆ ಒಂದು ಅಧಿಕಾರ ನಿಮಗಿರುತ್ತೆ. ಓಕೆ, ಎಲ್ಲ ಕೋರ್ಸಸ್ಗಳು ನೀವು ಬೇಕಾದ್ರೆ ಹಾಕ್ಬೋದು. ಬಟ್ ಬಿ ಕೇರ್ಫುಲ್, ನಿಮಗೆ ಬೇಕಾಗಿರೋದು ಮಾತ್ರ ಆಗಬೇಕು. ಬೇಡದಿರೋದು ಹಾಕಿದರೆ ಅಲೋಟ್ ಆಗಿದ್ದರೆ ಮತ್ತೆ ನಿಮಗೆ ರೌಂಡ್ ವೇಸ್ಟ್ ಆಗುತ್ತೆ, ಮತ್ತು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸಿಂಪ್ಲಿ ಏನಪ್ಪ ಅಂದರೆ ರೌಂಡ್ ವೇಸ್ಟ್ ಮಾಡೋದು ಬೇಡ, ಬೇಕಾಗಿರೋದು ಮಾತ್ರ ಹಾಕಬೇಕು ಒಟ್ಟಾಗಿ. ಬಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಯಾವುದಾದ್ರು ಲಿಮಿಟ್ ಇರೋದಿಲ್ಲ. ಈ ರೀತಿ ಭಾಳಷ್ಟು ಟಿಪ್ಸ್ ಹೇಳ್ತಾ ಇರ್ತೇನೆ. ಚಾನಲ್ಗೆ ಇದ್ದವ್ರಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿ, ಮತ್ತು ಕಂಟೆಂಟಲ್ಲಿ ಭಾಳಷ್ಟು ಒಳ್ಳೆ ಕಂಟೆಂಟ್ ತರಲು ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ಜಸ್ಟ್ ಒಂದು ಲೈಕ್ ಬೇಡ್ತೀನಿ, ಒಂದು ಲೈಕ್ ಮಾಡಿ ಮ್ಯಾಕ್ಸಿಮಮ್ಗೆ ಶೇರ್ ಮಾಡಿ. ಮತ್ತಷ್ಟು ನಮ್ಮ ವಿಡಿಯೋದಲ್ಲಿ ಮತ್ತು ಮ್ಯಾಕ್ಸಿಮಮ್ ಗ್ರೂಪ್ಗೆ ದಯವಿಟ್ಟು ಶೇರ್ ಮಾಡಿ, ಎಲ್ಲ ಮಕ್ಕಳಿಗೂ ಮಾಹಿತಿ ಸಿಗಲಿ. ಮತ್ತಷ್ಟು ನಮ್ಮ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.